ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಬಿಡದ ವಿಪಕ್ಷಗಳು ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇವೆ. ಸದನದ ಒಳಗೂ ಹೊರಗೂ ಪ್ರತಿಭಟನೆ ನಡೀತಾ ಇದೆ. ಇಂದು ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸದನಕ್ಕೆ ಪ್ರವೇಶಿಸಲು ತೀರ್ಮಾನಿಸಿವೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಬಿಜೆಪಿ ಪಾದಯಾತ್ರೆಗೆ ಚಿಂತನೆ ನಡೆಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆರನೇ ದಿನವೂ ತಾರಕಕ್ಕೇರಿದ ರಾಜೀನಾಮೆ ಕಿಚ್ಚು. ಸಚಿವ ನಾಗೇಂದ್ರ ತಲೆದಂಡಕ್ಕೆ ದೋಸ್ತಿಪಡಿ ಪಟ್ಟು. ಮುಂಗಾರು ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸ್ಫೋಟಗೊಂಡಿದೆ. ವಿಪಕ್ಷಗಳು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿವೆ. ಪೋಸ್ಟರ್ ಸಮರ ಜೊತೆಗೆ ಆಕ್ರೋಶದ ರಣಕಹಳೆ ಕೂಡ ಮೊಳಗಿಸಿವೆ. ಹೀಗಾಗಿ ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಮಾತಿನ ಜಟಾಪಟಿ, ಗದ್ದಲ, ಕೋಲಾಹಲದಲ್ಲಿ ದಿನ ಕಳೆದು ಹೋಗಿದೆ. ನಾವು ನಮ್ಮ ಪ್ರಶ್ನೆಗೆ ಕಳ್ಕೊಳ್ತೀವಲ್ಲ, ನಮಗೆ ಅವಕಾಶ ತಪ್ಪೋಗುತ್ತಲ್ಲ, ದಯವಿಟ್ಟು ಅವರಿಗೆ ಮನವೊಲಿಸಿ ನೀವು ತೀರ್ಮಾನ ಮಾಡಬೇಕ. ಒಂದು ಸೊಲ್ಯೂಷನ್ ಹೇಳ್ರಿ, ಕೊಡ್ಡಿ ಸಾಹೇಬ್ರ ಹೇಳ್ದ ಕೇಳ್ರಿ. ವಿಧಾನಸೌಧದ ಸುತ್ತ ಮೆರವಣಿಗೆ ನಡೆಸಿ ಪ್ರತಿಭಟನೆ. ಕೇವಲ ಸದನದೊಳಗೆ ಮಾತ್ರವಲ್ಲ, ಸದನದ ಹೊರಗೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ವಿಧಾನಸೌಧದ ಸುತ್ತ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ನಾಗೇಂದ್ರ ಪೋಸ್ಟರ್ ಮೊದಲನೇ ಮಹಡಿಯಲ್ಲಿ ಮೆರವಣಿಗೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಸ್ಫೋಟಿಸಲಿದೆ ನಾಗೇಂದ್ರ ರಾಜೀನಾಮೆ ಕಿಚ್ಚು. ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಶುರು. ಇನ್ನು ಇಂದು ಕೂಡ ನಾಗೇಂದ್ರ ವಿರುದ್ಧ ಸದನದೊಳಗೆ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಅದಕ್ಕೂ ಮೊದಲು ಶಾಸಕರ ಭವನದ ಆವರಣದಲ್ಲಿರುವಂತಹ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಿಂದ ಆ ಸಮುದಾಯಕ್ಕೆ ಅನ್ಯಾಯವಾಗಿದೆ. 187 ಕೋಟಿ ರೂಪಾಯಿ ವಾಲ್ಮೀಕಿ ಸಮುದಾಯದ ಜನರ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿದ್ದಂತಹ ಹಣ ಕಾಂಗ್ರೆಸ್ ನಾಯಕರ ಮನೆಗೆ ಸೇರಿದೆ ಅಂತ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ರ್ಯಾಲಿ ನಡೆಸಲಿದ್ದಾರೆ. ಬಳಿಕ ಸದನದ ಒಳಗೆ ರಾಜೀನಾಮೆಗೆ ಪಟ್ಟು ಮುಂದುವರೆಸಲಿದ್ದಾರೆ. ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರಬೇಕಾದ ಹಣವನ್ನ ನುಂಗಾಕಿದ್ದಾರೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಈ ಶಾಪ ಕಾಂಗ್ರೆಸ್ ತಟ್ಟುತ್ತೆ. ಬರಗಾಲ ಏನಿದೆ ಅದು ಘೋಷಣೆ ಮಾಡಿಲ್ಲ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಬರಗಾಲ ಅಂತ ಇನ್ನ ಘೋಷಣೆ ಮಾಡಿಲ್ಲ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ. ಬಹುತೇಕ ಇಂದೇ ಪಾದಯಾತ್ರೆ ದಿನಾಂಕ ಘೋಷಣೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಗೆ ಬಿಜೆಪಿ ಚಿಂತನೆ ನಡೆಸಿದೆ. ನಿನ್ನೆ ರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಸಮುದಾಯದ ನಾಯಕರು ಸಭೆ ನಡೆಸಿದ್ದು, ಬಹುತೇಕ ಚಿತ್ರದುರ್ಗದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡುವ ಸಾಧ್ಯತೆ ಕೂಡ ಇದೆ. ಇಂದು ಸಮುದಾಯದ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಎಲ್ಲಿಂದ ಮತ್ತು ಯಾವಾಗ ಪ್ರತಿಭಟನೆ ನಡೆಸಬೇಕು ಅಂತ ಘೋಷಣೆ ಮಾಡಲಿದ್ದಾರೆ. ಇನ್ನು ನಾಗೇಂದ್ರಗೆ ಸಾಂಖ್ಯಿಕ ಅಲ್ಲ, ಹಣಕಾಸು ಖಾತೆ ಕೊಟ್ಟು ರಾಜ್ಯದ ಲೂಟಿ ಮಾಡಲು ಮುಖ್ಯಮಂತ್ರಿಗಳು ಸಹಕಾರ ಕೊಡಲಿ ಅಂತ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಹಣ ನುಂಗಿದ್ದು ಪರಿಶಿಷ್ಟರ ಹಣವನ್ನ, ಅವರ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಹಣವನ್ನ. ನನಗೆ ಆಶ್ಚರ್ಯ ಆಯಿತು. ಸನ್ಮಾನ್ಯ ನಾಗೇಂದ್ರ ಅವರು ಸಂವಿಧಾನ ಪ್ರತಿ ಹಿಡಿದು ಸಂವಿಧಾನ ನನಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿದರು. ಸಂವಿಧಾನ ಭ್ರಷ್ಟರಿಗೆ ರಕ್ಷಣೆ ಕೊಡೋದಕ್ಕೆ ಇರುವುದಲ್ಲ, ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು ಅಂತ ಸಂವಿಧಾನದ ಆಶಯ ಇರೋದು. ಆ ಸಂವಿಧಾನದ ಪ್ರತಿಯನ್ನು ಹಿಡಿದು ಸಂವಿಧಾನದ ಮೌಲ್ಯಕ್ಕೆ ಅಪಚಾರ ಎಸಗುವಂತ ಕಾರ್ಯವನ್ನ ನಾಗೇಂದ್ರ ಅವರು ಸಂವಿಧಾನ ತೋರಿಸಿ ಮಾಡ್ತಾ ಇದ್ದಾರೆ. ಶತಾಯಗತಾಯವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಣ ತೊಟ್ಟಿವೆ. ಆದರೆ ಸರ್ಕಾರ ನಾಗೇಂದ್ರರನ್ನ ಅದ್ಯಾಗೆ ಪಾರು ಮಾಡುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ.